ಇದು ನೋಡಿ ರಾತ್ರಿಯ ದೃಶ್ಯ. ಒಳ್ಳೆ ಟೈಮ್, ಮಳೆನೂ ಬರ್ತಾ ಇದೆ, ಜನ ಯಾರೂ ಇಲ್ಲ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಸಕ್ಕತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ. ಇವತ್ತು ನಾವು ತಿರುವನಂತಪುರಮಲ್ಲಿರೋ ಪದ್ಮನಾಭ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀರಿ. ದರ್ಶನ ಆಯಿತು. ಸೊ ದರ್ಶನಕ್ಕೆ ಮುಂಚೆ ಇಲ್ಲಿ ಹೇಗೆ ಬರೋದು, ರಿಟೈರಿಂಗ್ ರೂಮಿಂದ ಹೇಗೆ ಬರೋದು, ಎರಡೆರಡು ದಾರಿ ಇದೆ. ಒಂದು ಮೇನ್ ರೋಡಲ್ಲಿ ಬರೋದು, ಇನ್ನೊಂದು ಬಂದ್ಬಿಟ್ಟು ಪ್ಲಾಟ್ಫಾರ್ಮ್ ಮುಖಾಂತರ ಬರೋದು. ಆ ಎರಡು ದಾರಿನೂ ತೋರಿಸಿರ್ತೀನಿ, ಹೋಗಿ ನೋಡ್ಕೊಂಬನ್ನಿ. ರಿಟೈರಿಂಗ್ ರೂಮಿಂದ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ದಾರಿ ತೋರಿಸ್ತೀನಿ. ಇದರಲ್ಲಿ ಎರಡು ದಾರಿ ಇದೆ. ಒಂದು ಬಂದ್ಬಿಟ್ಟು ನಮ್ಮ ಇದು ರೈಲ್ವೆ ಸ್ಟೇಷನ್, ಇದು ಇಲ್ಲಿ ಇಳಿದ್ಬಿಟ್ಟು ಹಿಂಗೆ ರೌಂಡ್ ಹೊಡ್ಕೊಂಡು ಮುಂದೆ ಹೋಗ್ಬೋದು. ಇಲ್ಲಾಂದ್ರೆ ಇನ್ನೊಂದೇನಂದರೆ ನಮ್ಮ ಪ್ಲಾಟ್ಫಾರ್ಮ್ ಕಡೆಯಿಂದನೇ ಒಂದು ದಾರಿ ಇದೆ. ಸೊ ಆ ದಾರಿಲಿ ಹೋಗೋಣ. ಇವತ್ತು ಆ ಪ್ಲಾಟ್ಫಾರ್ಮ್ ಕಡೆಯಿಂದ ಹೋಗೋಣ ಅಂತಿದ್ದೀನಿ. ಬನ್ನಿ, ಹಂಗೆ ಫಾಲೋ ಮಾಡಿ. ಓವರಾಲ್ ರೂಮೆಲ್ಲ ಚೆನ್ನಾಗಿತ್ತು. ಒಂದು ಪ್ರಾಬ್ಲಮ್ ಅಂದರೆ ಬಿಸಿನೀರು ಬರುತ್ತೆ ಅಂತ ಹೇಳಿದ್ರು, ಬಿಸಿನೀರು ಬಂದಿಲ್ಲ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಚೆನ್ನಾಗಿತ್ತು. ನೋಡಿ, ಇವಾಗ ನಾವು ಪ್ಲಾಟ್ಫಾರ್ಮ್ 1ರಲ್ಲಿದ್ದೀರಿ. 1ರಿಂದ ಪ್ಲಾಟ್ಫಾರ್ಮ್ ನಂಬರ್ 5ಗೆ ಹೋಗಬೇಕು. 5ಇಂದ ಆ ಕಡೆ ನಮಗೆ ದಾರಿ ಇದೆ. ಬನ್ನಿ ಹೋಗೋಣ. ಮಾಡಿದ್ದಿಲ್ಲ, 4, 5 ಪ್ಲಾಟ್ಫಾರ್ಮ್ ಇದೆಯಲ್ಲ, ಇಲ್ಲಿ ಬರಬೇಕು. ಇಲ್ಲಿ ಒಂದು ಕೆಳಗಡೆ ಹಿಡಿದ್ಬಿಟ್ಟು ಆ ಕಡೆ ಒಂದು ವೇ ಬ್ರಿಡ್ಜ್ ಇದೆ. ಆ ವೇ ಬ್ರಿಡ್ಜ್ ಹತ್ಬಿಟ್ರೆ ನಿಮಗೆ ಟೆಂಪಲ್ಗೆ ಹೋಗೋ ದಾರಿ ಸಿಗುತ್ತೆ. ಅದೇ ನೀವು ಆ ಕಡೆಯಿಂದ ಹೋದರೆ ನಡ್ಕೊಂಡು ಹೋಗ್ಬೇಕಾಗತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನೊಂದೇನಲ್ಲ, ಆಟೋದಲ್ಲಿ ಹೋದ್ರೆ 60 ರೂಪಾಯಿ ತಗೊತಾರೆ, 50ರಿಂದ 60 ರೂಪಾಯಿ ತಗೊತಾರೆ. ಇದು ಪ್ಲಾಟ್ಫಾರ್ಮ್ 5. ಇಲ್ಲಿಂದ ಹಿಂಗೆ ಬಲಗಡೆ ತಿಳ್ಕೊಳ್ಳಿ. ಅಲ್ಲೊಂದು ವೇ ಬ್ರಿಡ್ಜ್ ಕಾಣಿಸ್ತಿದೆಯಲ್ಲ, ಅದ್ರಲ್ಲಿ ಹತ್ಕೊಂಡು ಎಡಗಡೆ ಇಳಿದಿದ ತಕ್ಷಣ ಪದ್ಮನಾಭ ಸ್ವಾಮಿ ಟೆಂಪಲ್, ಅಲ್ಲಿಗೆಂದು ಒಂದು ಅರ್ಧ ಕಿಲೋಮೀಟರ್ ನಡೀಬೇಕಾಗತ್ತೆ. ನೋಡಿ, ಈ ವೇ ಬ್ರಿಡ್ಜ್ ಇದೆಯಲ್ಲ, ವೇ ಬ್ರಿಡ್ಜ್ ಹತ್ಕೊಂಡು ಅಲ್ಲಿ ಹಂಗೆ ಇಳಿದ್ಬಿಟ್ಟು ಆ ಕಡೆ ಕೆಳಗಡೆ ಇಳಿದಿದ ತಕ್ಷಣ ನಿಮಗೆ ಮೇನ್ ರೋಡ್ ಸಿಕ್ಬಿಡುತ್ತೆ. ಇನ್ನೊಂದು ಹೇಳ್ಬೋದಂದ್ರೆ ತಿರುವನಂತಪುರಂ ರೈಲ್ವೆ ಸ್ಟೇಷನ್ ಬ್ಯಾಕ್ ಗೇಟ್. ನಾವಿರೋ ರಿಟೈರಿಂಗ್ ರೂಮಿಂದ ಇಲ್ಲಿ ಬರೋದಕ್ಕೆ ಒಂದು 2-3 ನಿಮಿಷ ತಗೊಳುತ್ತೆ ಅಷ್ಟೇ. ಇಲ್ಲಾಂದರೆ ಮೇನ್ ರೋಡನ್ನು ಸುತ್ತ ಹಾಕೊಂಬರೋದ್ರಿಂದ ಇದು ಬೆಟ್ರು. ಚೆನ್ನೈ ಸೆಂಟ್ರಲ್ ತಿರುವನಂತಪುರಂ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ತಿರುವನಂತಪುರಂ ಸೆಂಟ್ರಲ್ ಎರಡನೇ ಪ್ಲಾಟ್ಫಾರ್ಮ್. ಇಲ್ಲಿ ನೋಡಿ, ಒಂದು ನೋಡಿದೆ ಕೋಚಿಂಗ್ ಪಾಯಿಂಟ್ ಅಂತ. ಕೋಚ್ಗಳು ರೆಡಿ ಮಾಡೋದು, ಇಲ್ಲಾಂದ್ರೆ ಅಸೆಂಬಲ್ ಮಾಡೋ ಜಾಗ ಇರಬೇಕು. ಲಾಸ್ಟ್ ವೀಕ್ ನಾನು ಮೈಸೂರು ರೈಲ್ ಮ್ಯೂಸಿಯಂ ಮಾಡಿರ್ತೀನಿ, ಇದನ್ನೇ ಕೋಚ್ ಅಂತಾರೆ. ನಾವೇನು ಅನ್ಕೊಂಡಿರ ಮಲಗ್ತಿರಲ್ಲ ಬಾಕ್ಸ್, ಡಬ್ಬಾನ ಕೋಚ್ ಅನ್ಕೊಂಡಿದ್ರೆ, ಅದನ್ನು ಕೋಚ್ ಅನ್ನಲ್ಲ, ಇದನ್ನ ಕೋಚ್ ಅನ್ನೋದು. ಈ ಹಳಿಗಳಿರುತ್ತಲ್ಲ, ವೀಲ್ಗಳು, ಇದನ್ನ ಕೋಚ್ ಅಂತಾರೆ. ಎರಡೊಂದು ಮಿನಿಯೇಚರ್ ಇಟ್ಟಿದ್ದಾರೆ ನೋಡಿ. ನೋಡಿದ ಎಕ್ಸಿಟ್ ಅಲ್ಲಿದೆಲ್ಲ ಮೇಲೆ. ಆ ಮುಂದ್ಗಡೆ ಹೋಗ್ಬಿಟ್ಟು ರೋಡ್ ಆ ಕಡೆ ಕ್ರಾಸ್ ಮಾಡಿಕೊಂಡು ಆ ಬದಿ ಹಿಂದ್ಗಡೆ ಹೋದ್ರೆ ದೇವಸ್ಥಾನ. ಇದು ನೋಡಿ, ಬನ್ನಿ ಹೋಗೋಣ. ನೋಡಿ, ರೈಲ್ವೆ ಸ್ಟೇಷನಿಂದ ಆಚೆ ಬಂದಿದ್ದೆ, ನಿಮ್ಗೆ ಆ ಕಡೆ ರೋಡ್ ಹೋಗ್ಬೇಕು. ಇಲ್ಲಿ ಆಟೋ ಕೇಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ವಾಕಬಲ್. ನೀವು ಎಲ್ಲೋಗ್ತಾನೆ ಟೆಂಪಲ್ ಅಂತ ಹೇಳಿದ್ರೆ ಯಾರು ಬರಲ್ಲ, ಯಾಕಂದ್ರೆ ಎಲ್ಲರೂ ಗೊತ್ತು ಕಾರು 60 ರೂಪಾಯಿ 70 ರೂಪಾಯಿ ಹತ್ರ ಇರೋದು ಕೊಡಲ್ಲ ಅಂತ. ನೋಡಿ, ಎಡಗಡೆ ರೋಡಲ್ಲಿ ಹೋಗ್ಬೇಕು. ಆಗ
ಅಲ್ಲಿಂದ ಇಳಿದು ನಡ್ಕೊಂಬಂದು ಹೀಗೆ ಈ ದಾರಿ. ವಿಡಿಯೋದಲ್ಲಿ ಎಲ್ಲೂ ಕಟ್ ಮಾಡಲ್ಲ, ಯಾಕಂದರೆ ಇದು ದಾರಿ ತೋರಿಸೋದಿರುತ್ತೆ. ಈಸಿ ಆಗುತ್ತೆ, ಎಲ್ಲರಿಗೂ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ನೀವು ಸ್ಟ್ರೈಟ್ ಹೋಗ್ಬಿಟ್ಟು ಅಲ್ಲಿ ರೈಟ್ ನೋಡಿ, ಅರ್ಧ ದಾರಿ ನಡ್ಕೊಂಬಂದ್ರಿ. ಇಲ್ಲಿ ಬಂದ್ಬಿಟ್ಟು ಅಲ್ಲಿ ಲೆಫ್ಟ್ ಆಮೇಲೆ ಅದಕ್ಕೆ ಮುಂಚೆ ಅಲ್ಲೊಂದು ಗಣಪತಿ ದೇವಸ್ಥಾನ ಇದೆ, ಅದು ತುಂಬ ಫೇಮಸ್ ದೇವಸ್ಥಾನ. ಅಲ್ಲಿನ ಅಧ್ಯಾಯ ಅಂದರೆ ಅಲ್ಲಿ ಏನೇ ಹರಕೆ ಹೊತ್ತು ತೆಂಗಿನಕಾಯಿ ಹೊಡೆದ್ರೆ ಅದು ನಡೆಯುತ್ತೆ ಅಂತ ಒಂದು ನಂಬಿಕೆ ಇದೆ. ಫಸ್ಟ್ ಅದು ಗಣಪತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ಬನ್ನಿ ತೋರಿಸ್ತೀನಿ ಹಾಗೆ. ನೋಡಿ ಮೇನ್ ರೋಡಿಗೆ ಬಂದ್ರಿ, ಅಲ್ಲಿ ಎಡಗಡೆ ಕಾಣಿಸ್ತಿದೆಯಲ್ಲ ಅದೇ ದೇವಸ್ಥಾನ, ಗಣಪತಿ ದೇವಸ್ಥಾನ ಹೇಳಿದ್ದು. ಆ ದೇವಸ್ಥಾನ ಹೆಸರು ಪಲವಂಗಾಡಿ ಗಣೇಶ ಟೆಂಪಲ್. ನೋಡಿ ಇಲ್ಲೇ ಆರ್ಕೆ ಹೊತ್ತು ತೆಂಗಿನಕಾಯಿ ಹೊಡೆಯೋದು. ನಿಮಗೆ ಅಲ್ಲಿ ಅಕೌಂಟ್ರಲ್ಲಿ ತೆಂಗಿನಕಾಯಿ ತಗೊಂಡು ಅಲ್ಲಿ ಬಂದು ಆರ್ಕೆ ಹೊಟ್ಟು ಹೊಡೆಯೋದು. ದರ್ಶನ ಮುಗೀತು ಗಣಪತಿ ಸ್ವಾಮಿದು. ಚೆನ್ನಾಗಿದೆ, ಹಳೆಯ ದೇವಸ್ಥಾನ ಇದು. ಇಲ್ಲಿ ಬಂದರೆ ಎಲ್ಲರೂ ಇಲ್ಲಿ ವಿಸಿಟ್ ಕೊಡಿ, ಚೆನ್ನಾಗಿದೆ. ಬನ್ನಿ ಇವಾಗ ನಾವು ಪದ್ಮನಾಭ ಸ್ವಾಮಿ ಟೆಂಪಲ್ಗೆ ಹೋಗೋಣ. ಈ ದೇವಸ್ಥಾನ ಅಂದರೆ ಇದೇ ರೋಡ್ ಹಿಂಗೆ ಸ್ಟ್ರೈಟು. ಇಲ್ಲಿ ನೋಡಿ ಎಷ್ಟೊಂದು ತೆಂಗಿನಕಾಯಿ ಎಲ್ಲ ಮಾರ್ತಿದ್ದು ಪೂಜೆಗೆ. ನೋಡಿ ಇದು ಬಸ್ ಸ್ಟಾಪು. ಈ ಬಸ್ ಸ್ಟಾಪ್ ಮುಗಿದ ತಕ್ಷಣ ರೈಟ್ ತಗೊಬೇಕು. ಬನ್ನಿ ತೋರಿಸ್ತೆ. ನೋಡಿ ಇದು ಮೇನ್ ಎಂಟ್ರೆನ್ಸ್. ಹಾಗೇ ಹೋದ್ರೆ ದೇವಸ್ಥಾನ. ಇಲ್ಲಿ ನಿಮಗೆ ಪಾರ್ಕಿಂಗು ಇರುತ್ತೆ. ನಿಮ್ಗೆ ಎಡಗಡೆ ಬಲಗಡೆ ನೋಡ್ತಿರಲ್ಲ, ಅಲ್ಲಿ ಪಾರ್ಕ್ ಮಾಡ್ಬೋದು. ಆ ಗೇಟ್ ತನಕ, ಆ ಗೇಟ್ ಇದೆಯಲ್ಲ, ಗೇಟ್ ಆ ಕಡೆ ಪಾರ್ಕ್ ಮಾಡೋಂಗಿಲ್ಲ. ಆದ್ರೆ ಹಿಂದ್ಗಡೆ ಫುಲ್ ನೀವು ಪಾರ್ಕ್ ಮಾಡ್ಬೋದು. ಇವಾಗ ದರ್ಶನ ಇದೆ, ದರ್ಶನ ಮುಗಿಸ್ಕೊಂಬಂದು ಮತ್ತೆ ಅಲ್ಲಿ ದೇವಸ್ಥಾನದ ಒಂದು ರೌಂಡು ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿದ್ರಲ್ಲ ಹೇಗೆ ಇಲ್ಲಿಗೆ ಬರೋದು, ದರ್ಶನಕ್ಕೆ ಬರೋದು ಅಂತ. ಸೊ ಇಲ್ಲಿ ಬಂದಾದ್ಮೇಲೆ ಇದು ನಮ್ಮ ಮೇನ್ ಎಂಟ್ರೆನ್ಸ್ ದೇವಸ್ಥಾನ. ಇಲ್ಲಿ 4 ದ್ವಾರಗಳಿದೆ. ಇದು ಬಂದ್ಬಿಟ್ಟು ನಾರ್ತ್ ಎಂಟ್ರೆನ್ಸ್ ಅನ್ಸುತ್ತೆ. ಇಲ್ಲಿ ಬಂದ್ಬಿಟ್ಟು ನೋಡಿದ್ರಲ್ಲ, ಇದು ಬಂದ್ಬಿಟ್ಟು ಕ್ಲಾಕ್ ರೂಮು. ಇಲ್ಲಿ ನೀವು ನಿಮ್ಮ ಬ್ಯಾಗು, ಮೊಬೈಲ್ಸ್ ಎಲ್ಲ ಡೆಪಾಸಿಟ್ ಮಾಡಿ ಹೋಗ್ಬೋದು. ಸೊ ಒಂದೊಂದಕ್ಕೆ ಒಂದೊಂದು ಕಾಸ್ಟ್ ಇಟ್ಟಿದ್ದಾರೆ. ನೋಡಿದ್ರಲ್ಲ, ಇದು ರೇಟು. ಅಲ್ಲಿಟ್ಬಿಟ್ಟು ಪೈಲಿ ಮ್ಯಾಂಡೇಟರಿ ಆಗಿ ನೀವು ಪಂಚೆ ಉಡಲೇಬೇಕು. ಪಂಚೆ ಅಂದರೆ ಪ್ಯಾಂಟ್ ಹಾಕೋಂಗಿಲ್ಲ, ಟ್ರ್ಯಾಕ್ಸ್ ಹಾಕೋಂಗಿಲ್ಲ, ಬರೀ ಪಂಚೆನೇ ಇರಬೇಕು. ಆಮೇಲೆ ಮೇಲ್ಗಡೆ ಶರ್ಟ್ ಹಾಕೋಂಗಿಲ್ಲ, ಬೇಕಾದ್ರೆ ಶೆಲ್ಲೆ ಹಾಕೊಂಡು ಹೋಗ್ಬೋದು. ಲೇಡೀಸ್ಗೂ ಅದೇ ಥರ ಸೀರೆ ಹುಟ್ಟಿರಬೇಕು, ಇಲ್ಲಾಂದ್ರೆ ಲಂಗ ದೋಣಿಲಿ ಇರಬೇಕು. ಚೂಡಿದಾರ್ ಆಗಲಿ ಪ್ಯಾಂಟ್ ಆಗಲಿ ಇದ್ರೆ ಅದ್ರ ಮೇಲೆ ಮತ್ತೆ ಪಂಚೆ ತಗೊಂಡು ಕಟ್ಟಬೇಕಾಗತ್ತೆ. ಇದು ದರ್ಶನ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ 3:30ಗೆ ದೇವಸ್ಥಾನ ಓಪನ್ ಆಗುತ್ತೆ. ಮತ್ತೆ ಸಾಯಂಕಾಲ 4:00 ತನಕ ಇರುತ್ತೆ. ಆಮೇಲೆ ಮತ್ತೆ ಕ್ಲೋಸ್ ಆಗಿ ಮತ್ತೆ ಓಪನ್ ಆಗುತ್ತೆ. ಇಲ್ಲಿ ಪ್ರತಿ 1 ಅವರ್ಗೇನೋ ದರ್ಶನ ಇದ್ದಂಗೆ ಇದೆ. ಸೊ ನೀವು ಆ ದರ್ಶನ ಟೈಮಿಗೆ ಒಂದು ಅರ್ಧ ಗಂಟೆ ಮುಂಚೆ ಬಂದರೆ ದರ್ಶನ ಬೇಗ ಆಗುತ್ತೆ, ಇಲ್ಲಾಂದರೆ ತುಂಬ ಲೇಟ್ ಆಗುತ್ತೆ. ನನಗೆ 1 ಅವರ್ ತೊಗೊಂತು. ನಾನು 7 ಗಂಟೆಗೆ ಬಂದೆ. ಸೊ 8:30 ಆಯ್ತು ನನಗೆ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಟೈಮಿಂಗ್ಸು. ಇನ್ನು ಹತ್ರ ಹೋಗ್ತಿದ್ದೀವಿ. ಇದು ನೋಡಿ ಮತ್ತೆ ತೋರಿಸ್ತೀನಿ. ಬಿಲೋ ಐಟಮ್ಸ್ ಆರ್ ನಾಟ್ ಅಲೌಡ್ ಇನ್ಸೈಡ್ ಟೆಂಪಲ್. ಇದು ನೋಡ್ಕೊಳ್ಳಿ, ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲಾಂದ್ರೆ ನೀವು ಅರ್ಧ ದಾರಿಗೆ ಹೋಗ್ಬಿಟ್ಟು ಆಚೆ ಕಳಿಸ್ಬಿಡ್ತಾರೆ.
ಅದೇ ಥರದ್ದು ದರ್ಶನ ಟೈಮಿಂಗ್ಸ್ ನೋಡಿ. ಬೆಳಗ್ಗೆ 3:30ಗೆ ಆಮೇಲೆ 6:30, 8:30, 10:30, 11:45, ಆಮೇಲೆ ಮತ್ತೆ ಸಾಯಂಕಾಲ 5 ಗಂಟೆಗೆ 6:45ಗೆ. ಈ ಟೈಮಿಗೆ ಇಲ್ಲಿ ಸ್ಟಾರ್ಟ್ ಟೈಮಿಗೆ ಒಂದು ಅರ್ಧ ಗಂಟೆ ಮುಂಚೆ ಇದ್ದರೆ ನೀವು ಬೇಗ ದರ್ಶನ ಮಾಡ್ಕೊಂಬರ್ಬೋದು. ನಾನು 7 ಗಂಟೆಗೆ ಬಂದೆ, ಸೊ ನನಗೆ 8:15 ಆಯಿತು. ಸೊ ನಾನು 6:30ಗೆ ಬಂದಿದ್ದರೆ ಹೋಗ್ಬಿಡ್ಬೋದಾಗಿತ್ತು ಒಳಗಡೆ ಬೇಗ. ಇಲ್ಲಿ ನೋಡಿ, ಇದು ದೇವಸ್ಥಾನದ್ದು ಮ್ಯಾಪ್ ಕೊಟ್ಟಿದ್ದಾರೆ. ಒಳಗಡೆ ನಿಮಗೆ ಪ್ರತಿ ಮೂಲೆಯಲ್ಲೂ ಬಿಸಿನೀರು ಇಟ್ಟಿರ್ತಾರೆ. ಸೊ ನೀರಿಗೆ ತೊಂದರೆ ಇಲ್ಲ. ಸೊ 1 ಅವರ್ ಆಗ್ಬೋದು ಅಂದರೆ ಅಲ್ಲಿ ನೀರು ಕುಡ್ಕೊಂಡು ಹೋಗ್ಬೋದು. ಬಿಸಿನೀರು ಇಟ್ಟಿದ್ದಾರೆ. ದೇವಸ್ಥಾನದ ಗರ್ಭಗುಡಿ ಒಳಗಡೆ ಫೋಟೋ ವಿಡಿಯೋ ಮಾಡೋಂಗಿಲ್ಲ. ಸೊ ಅದೊಂದು ಪಿಕ್ಚರ್ ಮಾತ್ರ ಅಲ್ಲಿ ಹಾಕಿದ್ದೀನಿ. ಇಲ್ಲಿ ನೋಡಿದ್ರೆ ನಮಗೆ ದೇವರನ್ನ 3 ಭಾಗವಾಗಿ ಮಾಡಿರ್ತಾರೆ. ಮೊದಲನೇ ದ್ವಾರದಲ್ಲಿ ದೇವರ ಬಲಗೈ ಬಂದ್ಬಿಟ್ಟು ಶಿವಲಿಂಗದ ಮೇಲೆ ಇರುತ್ತೆ. ಇದು ಬಂದ್ಬಿಟ್ಟು ಶಿವನ ಪ್ರತೀತಿಯನ್ನು ತೋರಿಸುತ್ತೆ. ಎರಡನೇ ದ್ವಾರದಲ್ಲಿ ನಿಮಗೆ ವಿಷ್ಣುವಿನ ನಾಭಿಯಿಂದ ಒಂದು ಕಮಲ ಬರುತ್ತೆ. ಅಲ್ಲಿ ಬ್ರಹ್ಮನನ್ನು ತೋರಿಸ್ತಾರೆ. ಬ್ರಹ್ಮನು ವಿಷ್ಣು ಒಳಗಡೆ ಇರೋದು ಅಂತ ಥರ. ಆಮೇಲೆ 3ನೇ ದ್ವಾರದಲ್ಲಿ ಬಂದರೆ ನಿಮಗೆ ವಿಷ್ಣುವಿನ ಕಾಲು ತೋರಿಸ್ತಾರೆ. ಕಾಲಲ್ಲಿ ಹೇಗಿದೆ ಅಂದರೆ ಇಡೀ ಬ್ರಹ್ಮಾಂಡವೇ ನನ್ನ ಕಾಲಲ್ಲಿರೋ ಥರ ಅಲ್ಲಿ ಗೋಪುರನ ದರ್ಶಿಸುತ್ತೆ. ಅದೇ ಥರ ಇಲ್ಲಿ ಫುಲ್ ದೇವಸ್ಥಾನ ಹೇಗಿರುತ್ತೆ ನೋಡಿ, ಫುಲ್ ವಿಗ್ರಹ ಹೇಗಿರುತ್ತೆ. ಇಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನನೂ ನೋಡ್ಬೋದು ನಾವಿಲ್ಲಿ. ಅದೇ ಥರ ಇಲ್ಲಿ ಪದ್ಮನಾಭ ಸ್ವಾಮಿ ಟೆಂಪಲಲ್ಲಿ ಈ ಥರ ಅರವಣ ಅಂತ ಒಂದು ಪ್ರಸಾದ ಕೊಡ್ತಾರೆ. ನಮ್ಮ ತಿರುಪತಿಲಿ ಲಡ್ಡು ಸಿಗುತ್ತಲ್ಲ, ಪಳನಿಯಲ್ಲಿ ಪಂಚಾಮೃತ, ಅದೇ ಥರ ಇದು ಅರವಣ. ಇದು ಅಕ್ಕಿ ಪಾಯಸ ಅಂತ ಹೇಳ್ಬೋದು ನಾವು. ಈ ಥರ ಒಂದು ಅರವಣ ಪಾಯಸ 100 ರೂಪಾಯಿ. ಆಮೇಲೆ ಈ ಟೈಮ್ ಇದೆಯಲ್ಲ, ಈ ಕ್ಲಾಕು, ಈ ಪ್ರತಿಯೊಂದು ಗಂಟೆಗೂ ಅಲ್ಲಿ 2 ಕುರಿಗಳು ಕಾಣ್ತಿದೆಯಲ್ಲ, ಅಲ್ಲಿ 2 ಕುರಿ ಕಾಣ್ತಿದೆಯಲ್ಲ, ಆ ಕುರಿಗಳ ಮಧ್ಯೆ ಅಲ್ಲೊಂದು ಯಾಳಿ ಥರ ಒಂದು ವಿಗ್ರಹ ಇದೆ. ಆ ವಿಗ್ರಹ ಬಂದ್ಬಿಟ್ಟು ಆಚೆ ಬಂದ್ಬಿಟ್ಟು ಆ ಕುರಿಗಳಿಗೆ ಮಧ್ಯೆ ನಿಂತ್ಕೊಳುತ್ತೆ. ಆ ಕುರಿಗಳು ಎಷ್ಟು ಗಂಟೆ ಆಗಿದೆ ಅಷ್ಟು ಟೈಮ್ ಅಲ್ಲಿ ಗುದ್ದುತ್ತೆ. 10 ಗಂಟೆ ಅಂದ್ರೆ 10 ಸರಿ ಗುದ್ದೋದು, 9 ಅಂದ್ರೆ 9 ಸರಿ ಗುದ್ದೋದು. ಟೈಮ್ ಓಡ್ತಿಲ್ಲ, ಓಡೋ ಟೈಮಲ್ಲಿ ಅದು ರೆಡಿ ಮಾಡ್ತಾರೆ. ನಾರ್ಮಲ್ ಅದೊಂದು ಸ್ಪೆಷಲ್ ಇಲ್ಲಿ. ಮುಗೀತು, ದರ್ಶನ ಮುಗೀತು. ನಾವಿಲ್ಲಿಂದ ಇನ್ನೊಂದು ದೇವಸ್ಥಾನ ಇದೆ, ಆರ್ಟಿಕಲ್ ಭಗವತಿ ಟೆಂಪಲ್ ಅಂತಿದೆ. ಅದು ತುಂಬಾ ಫೇಮಸ್ ದೇವಸ್ಥಾನ, ಅಲ್ಲಿ ಹೋಗೋಣ ಅಂತ. ಇಲ್ಲಿ ನೋಡಿ, ಇದು ತೆಪ್ಪ ಪುಷ್ಕರ್ಣಿ ಏನಂತಾನೆ ಹೇಳ್ಬೋದು. ಇಲ್ಲಿ ಬಟ್ಟೆ ಚೇಂಜ್ ಮಾಡೋದಕ್ಕೆ ಲಾಕರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಲಾಕರ್ಸ್ ನಲ್ಲಿ ಅಂದ್ರೆ ಈಗ ಜಾಗ ಇದೆ, ಇಲ್ಲಿ ಬಟ್ಟೆ ಚೇಂಜ್ ಮಾಡ್ಬೋದು. ಇಲ್ಲಿ ಹೊಸ ಪಂಚೆ ತಗೊಂಡು ಇಲ್ಲಿ ಬಂದು ಚೇಂಜ್ ಮಾಡ್ಕೊಬೋದು. ಪುಷ್ಕರ್ಣಿ